ಏನ ಅದು ಹರಿ ಕಲ್ಪನಾನ ಕರ್ಕೊಂಡು ಚಿತ್ರ ರೂಮ್ಗೆ ಹೋದ. ಯಾವಾಗ? ಈಗ ಏ ಹರಿ, ಇವಳು ಯಾಕೋ ಇಲ್ಲಿ ಕರ್ಕೊಂಡು ಬಂದೆ? ನಿಮ್ಮಪ್ಪ ಬೆಳಗ್ಗೆಯಿಂದ ಇವಳ ಬಗ್ಗೆನೇ ಕೂಗಾಡ್ತಾ ಇದ್ರು. ನಾನು ಮುಂದೆನೂ ಬಂದು ಕೂಗಾಡ್ ಹೋಗಿದ್ದಾನೆ. ಅದಕ್ಕೆ ಅಪ್ಪನ್ನ ಬೇಕಾದಂಗೆ ಕೇಳ್ಕೊಂಡೆ, ಒಪ್ಪಲಿಲ್ಲ. ಇದೇನಾದ್ರೂ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ನಮ್ಮೆಲ್ಲರ ಕತೆನೂ ಮುಗ್ದು ಹೋಗುತ್ತೆ. ಅವಳಿಗೆ ಊಟ ಕೊಡಲ್ಲ, ಹೊರಗಡೆ ಚಳಿ ಕೊಟ್ರೆ ಅದನ್ನು ಕಿತ್ಕೋತಾರೆ, ಅವಳನ್ನ ಒಳಗೂ ಸೇರ್ಸಲ್ಲ. ಹ್ಞೂ ಚಿತ್ರಕ್ಕ, ಹೊರಗಡೆ ತುಂಬಾ ಚಳಿ, ತುಂಬಾ ಕತ್ಲು, ನಂಗೆ ಭಯ ಆಗುತ್ತೆ ಚಿತ್ರಕ್ಕ. ಎಂಥ ಪಾಪಿಗಳು. ಸರಿ ಕಲ್ಪನಾ, ಇವತ್ತು ರಾತ್ರಿ ನೀನಿಲ್ಲೇ ಮಲ್ಕೋ. ನೋಡು ಹರಿ, ಯಾವುದೇ ಕಾರಣಕ್ಕೂ ಈ ವಿಷಯ ನಿಮ್ಮ ಅಪ್ಪನಿಗೆ ಗೊತ್ತಾಗಬಾರ್ದು. ಬೆಳಕು ಹರಿಯೋದ್ರೊಳಗೆ ಇವಳನ್ನ ಹೊರಗಡೆ ಕಳಿಸ್ತೀನಿ. ಅಷ್ಟು ಮಾಡಿ ಅದಕ್ಕೆ ಇವಳನ್ನ ನಿಮ್ಮ ಮಗಳು ಅಂದ್ಕೊಳ್ಳಿ, ಆಯ್ತಾ? ಓಕೆ. ಇಲ್ಯಾರು ಇಲ್ಲ, ಇಲ್ಯಾರು ಇಲ್ಲ. ಅದ್ಕೆ ಇಲ್ಯಾರು ಇಲ್ಲ ಅಲ್ವಾ? ನಮ್ಗೆ ಎಷ್ಟು ಬೇಕಾದ್ರೂ ನೋಡಿ, ಆದ್ರೆ ಅತ್ತಿಗೆಗೇನು ಬೈಬೇಡ, ಕಲ್ಪನೆಗೂ ಏನು ಬೈಬೇಡ. ಹುಡಿ 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 ಹುಡಿ. ಏ ಹರಿ, ನೀನು ಹೋಗೋ. ನೀನೊಬ್ಬನೇ ಹೋಗಬೇಡ, ಹೋಗ್ತಾ ಈ ಮನೆ ಮುರ್ಕಿನೂ ಕರ್ಕೊಂಡು ಹೋಗು. ಏ ಭಿಕ್ಷನಾಸ್ತಿ, ಎಷ್ಟೇ ಧೈರ್ಯ ನಿನಗೆ? ಯಾರು ಕೇಳಿದ ಮನೆ ಒಳಗೆ ಬಂದೆ? ಯಾರು ಕೇಳಿ? ಬೆಳಗ್ಗೆಲ್ಲ ಮಾತಾಡ್ದೆ ದೊಡ್ಡದಾಗಿ. ಇಲ್ಲೇ ಆಗಿಲ್ಲ ಅಂತಪ್ಪ. ನಾನು ತಪ್ಪು ಮಾಡಬೇಕಾಗತ್ತೆ. ಬೆಳಗಾಗೋಷ್ಟರಲ್ಲಿ ಇವಳು ಹೆಣ ನೋಡಬೇಕಾಗತ್ತೆ. ಕರ್ಕೊಂಡೋಗಿ ಇವಳನ್ನ, ಕರ್ಕೊಂಡು ಹೋಗಿ ಇವಳನ್ನ. ನಂಗೆ ಇಸ್ಬೇಕಾದ್ರೆ ನೋಡಿ, ಹುಡಿ 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 ಹುಡಿ.
ಇದೇ ಕೊನೆ. ಇನ್ಮೇಲೇನಾದರೂ ಮನೆ ಮುರಿಯೋ ಕೆಲಸ ಮಾಡಿದ್ರೆ ಸಿಂಗಾರ ಮಾಡ್ಕೊಳ್ಳೋಕ್ಕೆ ಈ ಮುಖನೇ ಇರಲ್ಲ. ಬಣ್ಣದ ಸೀರೆ ಉಡೋದಕ್ಕೆ ನೀನೇ ಉಳಿಯಲ್ಲ. ಅನೈತಿಕ ಸಂಬಂಧ, ಕೊಲೆ ಯತ್ನ. ಇದು ದೇವದಾಸಿ ಪದ್ಧತಿಯಲ್ಲ, ಅನೈತಿಕ ಸಂಬಂಧ. ಪೊಲೀಸ್ ಸ್ಪಷ್ಟನೆ. ದೇವದಾಸಿ ಆಚರಣೆ ನಡೆದಿಲ್ಲ ಎಂದು ತಹಶೀಲ್ದಾರರು ತನಿಖೆ ನಡೆಸಿ ಖಚಿತಪಡಿಸಿದ್ದಾರೆ. ದೇವಸ್ಥಾನದ ಮುಖ್ಯಸ್ಥ ರಂಗಸ್ವಾಮಿಗೂ ಅಮಿತಾಗೂ ಸಂಬಂಧ ಇತ್ತು. 2 ವರ್ಷದಿಂದ ನಡೆದಿತ್ತು ಪ್ರೇಮ ಪ್ರಕರಣ. ಅಮಿತಾ ಮತ್ತು ರಂಗಸ್ವಾಮಿ ಇಬ್ಬರ ಸಂಬಂಧದಲ್ಲಿ ಏನೋ ಕಾರಣದಿಂದ ವೀರಸ ತಲೆ ಹಾಕಿದ್ದರಿಂದ ಅದು ಕೊಲೆ ಯತ್ನದವರೆಗೆ ಮುಂದುವರೆದಿದೆ. ಆದರೆ ಮುಕ್ತೇಸರ್ ರಂಗಸ್ವಾಮಿ ಈ ಕುರಿತು ದೂರು ನೀಡಿಲ್ಲ. ತನ್ನ ವೈಯಕ್ತಿಕ ವಿಚಾರ ಎಂದಿದ್ದಾರೆ. ಅಮಿತಾ ರಂಗಸ್ವಾಮಿ ಪ್ರೇಮ ಪ್ರಕರಣವನ್ನು ಅವರೂ ಒಪ್ಪಿಕೊಂಡಿದ್ದಾರೆ. ಆದರೆ ದೇವದಾಸಿಯೋ ಪ್ರೇಮದಾಸಿಯೋ ಆಗಿರೋ ಅಮಿತಾ ಮಾತ್ರ ಯಾರ ಕಣ್ಣಿಗೂ ಬೀಳದೆ ತಲೆ ತಪ್ಪಿಸಿಕೊಂಡಿದ್ದಾಳೆ. ಅಲ್ಲ, ಅದು ಅಲ್ಲದೆ ಇವಳಿಗೆ ಬೇರೆ ಸಂಬಂಧ ಇದೆಯಾ? ಇತ್ತ? ಓ, ನಂಬಿ ಮೋಸ ಹೋಗ್ಬಿಟ್ಟೆ. ಬಿಡ್ಬಾರ್ದಾಗಿತ್ತು, ಅವ್ರನ್ನ ಶೂಟ್ ಮಾಡ್ಬೇಕಾಗಿತ್ತು. ಕೋವಿ ಇದ್ರೆ ಖಂಡಿತ ಹಾಗೆ ಮಾಡ್ತಿದ್ದೆ. ಏನ್ ಮಾಡ್ಲಿ, ಕೋವಿ ಇರಲಿಲ್ಲ. ಶಕ್ತಿ ಇರುವಷ್ಟು ಹೋರಾಡಿದೆ. ಆ ಗುಂಡಾಗಳು ದೊಡ್ಡ ಮೇಲೆ ಹೊಡೆದು ಹಾಕ್ಬಿಟ್ರು. 16 ಜನ. ನನಗೆ ಏನು ಮಾಡ್ಲಿ? ನನ್ನ ತಂಗಿನ ದೇವದಾಸಿ ಮಾಡಿದವರು ಕೈ ಕತ್ತರಿಸ್ತೀನಿ, ತಲೆ ತೆಗಿತೀನಿ. ಎಲ್ಲಿದ್ದಾಳೆ ಅಮ್ಮಿ? ಅವಳನ್ನು ವಾಪಸ್ ಕರ್ಕೊಂಡು ಬರೋದಕ್ಕೂ ನನ್ನಿಂದ ಸಾಧ್ಯ ಆಗಲಿಲ್ಲ. ನನ್ನ ಕಣ್ಣಿಗೆ ಕಾಣದಾಗೆ ಅವಳನ್ನ ಬಚ್ಚಿಟ್ಟು ಕೊನೆಗೆ ಆ ಕಾಳಪ್ಪ ಕಾಲಿಗೆ ತಿದ್ದು ಬೇರ್ಕೋಬೇಕಾಯ್ತು. ಅಮ್ಮಿನ ಸುರಕ್ಷಿತವಾಗಿ ಕಳಿಸೋ ಜವಾಬ್ದಾರಿ ನಂದು ಹೊಂದಿದ್ದಾನೆ. ಅಪ್ಪ, ಅಮ್ಮಿನ ಸುರಕ್ಷಿತವಾಗಿ ಬಿಡ್ತಾರ? ಸುಮ್ಮನೆ ನಮ್ಮ ಗೊತ್ತಾದ್ರೆ ಮತ್ತೆ ಹಬ್ಬ ಮಾಡ್ತಾಳೆ. ಅನ್ನ ನೀರು ಬಿಟ್ಟಿದ್ಲು. ಅವಳಿಗೆ ಹೀಗೆ ಸಮಾಧಾನ ಹೇಳಿದ್ದೀನಿ. ಏನು ಮಾಡಲಿ ನಾನು? ಬಿಡಬಾರ್ದು ಅವ್ರನ್ನ. ಚಿತ್ರ ಹಿಂಸೆ ಕೊಟ್ಟು ಸಾಯಿಸಬೇಕು. ಓ, ಬಂದ್ಬಿಟ್ಟೆ ಶೂರ. ನೀನು ಒಬ್ಬ ಅಣ್ಣ,
ಎಲ್ಲ ಮುಗಿದ್ಮೇಲೆ ಬಂದ್ಬಿಟ್ಟು ಕಡಿತೀನಿ ಕೊಲ್ತೀನಿ ಅಂತ ಹೇಳ್ತಿದೀಯಾ. ಆವತ್ತೇ ಹೇಳ್ದೆ ತಾನೆ ಹೀಗೆಲ್ಲ ನಡೆದಿದೆ ಅಂತ. ಎಲ್ಲ ಮುಗಿಯೋರು ಇಲ್ಲೇ ಇದ್ದಿದ್ರೆ ಸ್ವಲ್ಪ ಸುಮ್ಮನೆ ನೀನು. ನಾಳೆ ಒಳಗೆ ಸುರಕ್ಷಿತ ಕಳಿಸ್ತೀನಿ ಅಂತ ಕಳಪ ಹೇಳಿಲ್ವಾ? ನೀನು ಫೋನ್ ಮಾಡಿದ್ದ ಅಮ್ಮಿ ಆರಾಮಾಗಿದ್ದಾಳಂತೆ. ನೋಡಿದ್ಯೇನೋ ಆ ಕಾಳಪ್ಪ ಇವರಿಗೆ ತಲೆ ಹಿಡಿತಿದ್ದ. ಇನ್ನು ಅವ್ರ ಮಾತಿನ ಮೇಲೆ ಭರವಸೆ ಇವರಿಗೆ. ಹೇಳಿದ್ದೀನಿ ಅಮ್ಮಿಗೆ ಏನಾದ್ರೂ ಆದ್ರೆ ನಾನು ಸುಮ್ಮನಿರಲ್ಲ. ಮನೆ ಬಾಗಿಲಿಗೆ ನೇಣು ಹಾಕೊಂಡು ಪ್ರಾಣ ಬಿಡ್ತೀನಿ. ತಿಳ್ಕೊಳ್ಳಿ. ಎಲ್ಲ ಆಗಿದ್ದು ಈ ಮನೆ ಹೇಗೆ ಸೇರಿದ? ಆ ಕಲ್ಪನನ ನಿನ್ನ ಅಮ್ಮ ನಿನ್ನ ಹೆಂಡತಿ ಬಚ್ಚಿಟ್ಟಿದ್ರು ಕಟ್ಲಕೊಂಡಲ್ಲಿ. ಹಳೆ ಕಥೆ ಎಲ್ಲ ಹೇಳಿ ನೀವು ಮಾಡಿ ತಪ್ಪನ ಮುಚ್ಚಾಕಕ್ ಹೋಗ್ಬೇಡಿ. ಆ ಕಲ್ಪನೆಗೆ ಯಾಕಿದ್ರು ಅನ್ನೋದು ಚೆನ್ನಾಗಿ ಗೊತ್ತಿರಲಿ ನಿಮ್ಗೆ. ಎಲ್ಲ ಆಗಿದ್ದು ಆ ಕರಿಯಿಂದ. ಅವನು ಮಾಡಿದ ಕರ್ಮಕಾಂಡ ನನ್ನ ತಲೆ ಬಂದಿದೆ. ಆ ಕಲ್ಪನೆ ಇಲ್ಲೇ ಇದ್ರ? ನಿನ್ನ ಹೆಂಡತಿ ಜೊತೆನೆ ಇದ್ಲಂತೆ. ಮೊದಲೇ ಗೊತ್ತಿದ್ರೆ ಚಂದ್ರಗಿರಿಗೆ ಅವಳನ್ನು ಒಪ್ಪಿಸಿದ್ರೆ ಈ ರಗನೆ ಇರ್ತಿರ್ಲಿಲ್ಲ. ಅಮ್ಮಿನಲ್ಲಿ ಕರ್ಕೊಂಡು ಹೋದವ್ರು ಯಾರು? ಗೊತ್ತಿಲ್ಲ. ಯಾವ ಕಿತಾಪತಿ ಮಾಡಿದ್ದಾರೆ. ಮೊದಲು ಅವ್ರ ತಲೆ ತೆಗಿಬೇಕು. ಕಲ್ಪನೆಗೆ ಎಲ್ಲಿದ್ದಾಳೆ? ಮನೆಯಿಂದ ಹೊರಗೆ ಹಾಕಿದ್ದೀನಿ. ಕೊಟ್ಟಿಗೆಲ್ಲ ಗಿಟ್ಲೆಲ್ಲ ಬಿಟ್ಟಿರ್ಬೇಕು. ಪ್ರಣವ್, ರಾತ್ರಿ ನೀನು ಮಾತಾಡ್ತಾನೆ ಇದ್ದೆ. ನನಗೆ ಯಾವಾಗ ನಿದ್ದೆ ಬಂತೋ ಗೊತ್ತಿಲ್ಲ. ನಿನಗೆ ಸುಸ್ತಾಗಿತ್ತು. ಈಗ ಹೇಗಿದೆಯಾ? ನನಗೇನಾಗಿದೆ? ನಾನು ಆರಾಮಾಗಿದ್ದೀನಿ. ಪ್ರಯಾಣ ಮಾಡಿದ ಸುಸ್ತು ಅಷ್ಟೇ. ಸರಿ, ನಾನು ರೆಡಿಯಾಗು, ತಿಂಡಿ ತರ್ತೀನಿ. ಬೇಡ ಬೇಡ, ನನಗೆ ತಿಂಡಿ ಏನು ಬೇಡ. ನಿನಗೆ ತಿಂಡಿ ಬೇಡವಾ? ಯಾಕೆ? ಇವತ್ತು ಹಾಸ್ಟೆಲ್ಗೆ ಹೋಗ್ತೀಯಾ? ಇಲ್ಲ, ರಜಾ ಅಲ್ವಾ, ಹಾಸ್ಟೆಲ್ ಇಲ್ಲ. ಹಾಗಾದರೆ ನೀನು ಊರಿಗೆ ಹೋಗ್ಬಿಡು. ಇಲ್ಲ ಪ್ರಣವ್, ನಾನು ಇಲ್ಲೇ ಇರ್ತೀನಿ. ಯಾಕೋ ತುಂಬ ಬೇಸರ, ಭಯ. ಊರಲ್ಲಿದ್ರೆ ಅದೆಲ್ಲ ಹೋಗುತ್ತೆ. ಎಲ್ಲ ಭಯ ಬೇಸರ ಕಳೆಯೋದು ಅವ್ರವ್ರ ಊರಲ್ಲೇ. ನಮ್ಮವರು ಅಂತ ಇರ್ತಾರಲ್ಲ. ನೀನು ನನ್ನವನೇ ತಾನೆ. ಅಮಿತಾ, ಈಗ ನೀನು ಊರಿಗೆ ಹೋಗೋದೇ ಕ್ಷೇಮ. ಪ್ರಣವ್, ಯಾಕೆ ಒತ್ತಾಯ ಮಾಡ್ತಾ ಇದೀಯಾ? ಒತ್ತಾಯ ಅಲ್ಲ, ಅದೇ ಒಳ್ಳೇದು. ತಿಂಡಿ ಬೇಡ ಅಂದೆ ಅಲ್ಲ? ತಿನ್ಕೊಂಡು ಹೋಗು, ತರ್ತೀನಿ.
ಇದು ದೇವದಾಸಿ ಪದ್ಧತಿಯಲ್ಲ, ಅನೈತಿಕ ಸಂಬಂಧ. ಪೊಲೀಸ್ ಸ್ಪಷ್ಟನೆ. ದೇವದಾಸಿ ಆಚರಣೆ ನಡೆದಿಲ್ಲ ಎಂದು ತಹಶೀಲ್ದಾರರು ತನಿಖೆ ನಡೆಸಿ ಖಚಿತಪಡಿಸಿದ್ದಾರೆ. ದೇವಸ್ಥಾನದ ಮುಖ್ಯಸ್ಥ ರಂಗಸ್ವಾಮಿಗೂ ಅಮಿತಾಗೂ ಸಂಬಂಧ ಇತ್ತು. 2 ವರ್ಷದಿಂದ ನಡೆದಿತ್ತು ಪ್ರೇಮ ಪ್ರಕರಣ. ಅಮಿತಾ ಮತ್ತು ರಂಗಸ್ವಾಮಿ ಇಬ್ಬರ ಸಂಬಂಧದಲ್ಲಿ ಏನೋ ಕಾರಣದಿಂದ ವೀರಸ್ಸ ತಲೆ ಹಾಕಿದ್ದರಿಂದ ಅದು ಕೊಲೆ ಯತ್ನದವರೆಗೆ ಮುಂದುವರೆದಿದೆ. ಆದರೆ ಮುಕ್ತೇಸರ್ ರಂಗಸ್ವಾಮಿ ಈ ಕುರಿತು ದೂರು ನೀಡಿಲ್ಲ. ತನ್ನ ವೈಯಕ್ತಿಕ ವಿಚಾರ ಎಂದಿದ್ದಾರೆ. ಅಮಿತಾ ರಂಗಸ್ವಾಮಿ ಪ್ರೇಮ ಪ್ರಕರಣವನ್ನು ಅವರೂ ಒಪ್ಪಿಕೊಂಡಿದ್ದಾರೆ. ಆದರೆ ದೇವದಾಸಿಯೋ ಪ್ರೇಮದಾಸಿಯೋ ಆಗಿರೋ ಅಮಿತಾ ಮಾತ್ರ ಯಾರ ಕಣ್ಣಿಗೂ ಬೀಳದೆ ತಲೆ ತಪ್ಪಿಸಿಕೊಂಡಿದ್ದಾಳೆ. Ha ha ha.